ನಾಯಕರಿಗೆ ನಮಸ್ಕಾರವನ್ನ ತಿಳಿಸ್ತಾ ಇದ್ದೀನಿ. ಭೀಮಾ ಸಂಗಮ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಬರಬೇಕು, ನಿಮ್ಮ ಜೊತೆ ಎಲ್ಲ ಮಾತಾಡಬೇಕು, ಎಲ್ಲ ಬಂಧುಗಳ ಹತ್ರ ಅಂತ ನಮ್ಮೆಲ್ಲರ ನಾಯಕರು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಚಲವಾದಿ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾರೆ. ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದಂಥ ಸೋಮಶೇಖರ್ ಅವರು, ಗೋವಿಂದರವರು, ನಾಗರತ್ನವರು, ಚನ್ನಗಿರಿ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದೆ. ಬಿಜೆಪಿ ಮುಖಂಡರಾದಂಥ ಮಂಜುನಾಥ್ ರೆಡ್ಡಿರವರು, ನಮ್ಮ ಎಸ್ ಟಿ ಮೋರ್ಚಾ ಮುಖಂಡರಾದಂಥ ಷಣ್ಮುಖವರು, ಉದಯ್ ಅವರು, ಶಾಂತರಾಜರವರು, ಲೋಕೇಶ್ ಅವರು, ವೆಂಕಟೇಶ್ ಅವರು, ವಿನೋದ್ ಅವರು ಮತ್ತು ನಮ್ಮ ಅಧ್ಯಕ್ಷರು ಮಹೇಶ್ ಅವರು, ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಮಂಜು ಇದ್ದಾರೆ. ಎಲ್ಲರೂ ಕೂಡ ಆತ್ಮೀಯ ಬಂಧುಗಳು. ಇವತ್ತು ನಿಮ್ಮನ್ನೆಲ್ಲ ಕರೆದಿರೋ ಉದ್ದೇಶ ಭೀಮಾ ಸಂಗಮ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಮನೆಯಲ್ಲಿ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಅನುಯಾಯಿಗಳು. ನಾವೆಲ್ಲರೂ ಅಂಬೇಡ್ಕರ್ ಅವರು ಅಂತಂದ್ರೆ ಒಂದು ಜಾತಿಗೆ ಸೀಮಿತ ಆದವರಲ್ಲ. ನಾವೆಲ್ಲ ಇವತ್ತು ಸಂವಿಧಾನದ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಒಬ್ಬ ಶಾಸಕರಾಗಲಿ, ಒಬ್ಬ MP ಆಗಲಿ, ಕೆಳಮಟ್ಟ ಸರ್ಕಾರಿ ಅಧಿಕಾರಿಗಳು ಇವತ್ತು ಏನಾರ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರೆ ಅದು ಅಂಬೇಡ್ಕರ್ ಕೊಟ್ಟಂತ ಒಂದು ಬಳುವಳಿ ನಮಗೆ ಸಂವಿಧಾನ. ಆ ದೃಷ್ಟಿಯಿಂದ ಸಂವಿಧಾನ ಶಿಲ್ಪಿಯನ್ನ ಎಲ್ಲರೂ ಕೂಡ ಸ್ಮರಿಸಬೇಕು. ಎಲ್ಲರೂ ಕೂಡ ಬರೀ ಒಂದು ದಿವಸ ಅಲ್ಲ, ಯಾವತ್ತೂ ಕೂಡ ದಿನ ಬೆಳಗಾದ್ರೆ ನಾವು ಹೇಳ್ತೀವಿ ಪ್ರಾತಸ್ಮರಣೀಯರು ಅಂತೀವಿ. ದಿನ ಬೆಳಗಾದ್ರೆ ನಾವು ದೇವರನ್ನ ಏನು ನೆನೆಸ್ಕೋತೀವಿ, ಅಂಬೇಡ್ಕರ್ ಅವರು ನಾವು ಸಂವಿಧಾನ ಕೊಟ್ಟಂತರು ಕೂಡ ನಾವು ನೆನೆಸ್ಕೋಬೇಕು. ಅಂಬೇಡ್ಕರ್ ಅವರು ಎಷ್ಟೇ ತೊಂದರೆ ಇರಲಿ, ಏನೇ ಸಮಸ್ಯೆ ಇರಲಿ, ಆಗಿನ ಕಾಲದಲ್ಲಿ ಅವ್ರ ಕಷ್ಟ ಕೊಟ್ಟಂತ ಕಷ್ಟಗಳು ಬೇರೆ ಯಾವ ರಾಜಕೀಯ ನಾಯಕರಿಗೂ ಕೊಟ್ಟಿಲ್ಲ. ಅದೆಲ್ಲನೂ ನೋವನ್ನು ನುಂಗಿ ಇವತ್ತು ವಿದ್ಯಾವಂತರಾಗಿ ಅನೇಕ ಗ್ರಾಜುಯೇಟ್ ಪದವಿಯನ್ನು ಪಡ್ಕೊಂಡು ಸಂವಿಧಾನವನ್ನು ನಮಗೆ ಕೊಟ್ಟು ಅವ್ರು ಹೇಳಿದ್ದು ಒಂದು ಎಲ್ಲಿಯ ತನಕ ಕಟ್ಟ ಕಡೆಯ ಮನುಷ್ಯ ನಮ್ಮಲ್ಲಿ ಇವತ್ತು ಒಳ್ಳೆಯ ಮನುಷ್ಯ ಆಗ್ತಾರೆ, ವಿದ್ಯಾವಂತರಾಗ್ತಾರೆ, ಅಲ್ಲಿ ತನಕ ಈ ಹೋರಾಟವನ್ನು ಮಾಡುವ ಅಂಬೇಡ್ಕರ್ ಎಲ್ಲರೂ ಅಂಬೇಡ್ಕರ್ ಆಗ್ಬೇಕು ಮುಂದೆ ಅಂತ ಕೂಡ ಹೇಳ. ಇವತ್ತು ಇಡೀ ದೇಶ ವಿದೇಶದಲ್ಲಿ ಕೂಡ ಅಂಬೇಡ್ಕರ್ ಅವರ ಹೆಸರನ್ನು ಹೆಸರುಕೊಟ್ಟ. ನಾವು ಬುಕ್ಕನ್ನ ಓದ್ತಾ ಇರ್ಬೇಕಾದ್ರೆ ಒಂದು ನೆನಪು ಬರುತ್ತೆ ನನಗೆ. ಮಹಾರಾಷ್ಟ್ರದಲ್ಲಿ ಒಂದು ಕೆರೆ ಇದು, ಯಾವ ಕೆರೆ ಅಂತ ಹೇಳ್ತಾ, ಕೆರೆದು ಒಂದು ಹೋರಾಟ. ಆ ಹೋರಾಟದಲ್ಲಿ ಹೋರಾಟ ಮಾಡ್ತಿರ್ತಾರೆ. ಮನೆಯಿಂದ ಒಂದು ಇದು ಬರುತ್ತೆ, ಅವ್ರ ಕರೆ ಬರುತ್ತೆ, ಮಗ ಸತ್ತೋಗಿರ್ತಾರೆ ಗಂಗಾಧರ ಅಂತ. ಮನೆಗೆ ಬರ್ತಾರೆ, ಮಗನ ಸತ್ತೋಗಿರ್ತಾರೆ ಒಬ್ಬ ಲೀಡರ್ ಇವರು. ಆ ಟೈಮಲ್ಲಿ ಮಗನಿಗೆ ಮೇಲೆ ಬಾಡಿಗೆ ಬಟ್ಟೆಯನ್ನು ಹಾಕಕ್ಕೆ ಕೂಡ ಇವ್ರ ಹತ್ರ ಏನಿಲ್ಲ ಪರಿಸ್ಥಿತಿ. ನಮ್ಮ ಅವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಅವಾಗ ಸೀರೆನ ತೆಗೆದು ಬಟ್ಟೆ ಎಳ್ಮೇಲೆ ಹಾಕಿ ಹೇಳ್ತಾರೆ, ಇಂಥ ದುಸ್ಥಿತಿ ಭಾರತ ದೇಶದಲ್ಲಿ ಯಾವ ನಾಯಕರಿಗೂ ಬರಬಾರ್ದು. ಇವತ್ತು ಅವ್ರಿಗೆ ಅವಮಾನ ಮಾಡಿದ್ರು, ಒಂದು ಪಕ್ಷ ಅವ್ರಿಗೆ ಅವಮಾನ ಮಾಡಿದ್ರು. ಇರೋ ತನಕ ಅವರಿಗೆ ಒಂದು ಎಣ ಉಳೋದಕ್ಕೆ ಅವರು ಗುಂಡಿಯನ್ನು ಡೆಲ್ಲಿನಲ್ಲಿ ಅವರು ಸಮಾಧಿಯನ್ನು ಕೊಡಲಿಲ್ಲ, ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಿಲ್ಲ. ಎಲ್ಲವೂ ಕೂಡ ಇವತ್ತು ಸಹಿಸ್ಕೊಂಡು ಇವತ್ತು ಈ ದೇಶದಲ್ಲಿ ಇವತ್ತು ಕೂಡ ನಾವು ಎಸ್ಕೊತಾ ಇದ್ದೀವಿ. ಒಂದು ಬೀಗ ಸಂಗಮ ಅಂದರೆ ಎಲ್ಲರೂ ಸೇರಿ ಸಹಭೋಜನವನ್ನು ಮಾಡಬೇಕು ಅಂತ ಇವತ್ತು ನಾವು ಮನೆಗೆ ಸ್ವಾಗತವನ್ನು ಮಾಡಿದ್ದೀವಿ. ಇವತ್ತು ನಮ್ಮಲ್ಲಿ ಯಾವುದೋ ಜಾತಿ ಧರ್ಮ ಇರಬಾರ್ದು. ನಾವೆಲ್ಲ ಒಂದು ತಾಯಿ ಮಕ್ಕಳು, ಭಾರತ ಮಾತೆ ಮಕ್ಕಳು, ಇಡೀ ಭಾರತ ಪ್ರಜೆಗಳು ನಾವೆಲ್ಲ. ಯಾವತ್ತು ನಮ್ಮ ಮಧ್ಯೆ ಜಾತಿಯನ್ನು ತೆಗೆದು ಆಚೆ ಹಾಕ್ತೀವಿ, ಮನುಷ್ಯ ಧರ್ಮವನ್ನು ಪಾಲನೆ ಮಾಡ್ತೀವಿ, ಅವಾಗ ನಿಜವಾಗಲೇ ಭಾರತ ದೇಶ ಒಂದು ಬರುತ್ತೆ. ಬರೀ ಆದ ಕಾರಣಕ್ಕೆ ಅವ್ರನ್ನ ಬೇರೆ ಕಡೆ ಇರಬೇಕು, ಮುಟ್ಟಬಾರ್ದು. ಎಲ್ಲ ಮನುಷ್ಯರು ದೇವರಿದ್ದಾರೆ.
ಎಲ್ಲ ಯಾರ್ಯಾರು ಮನುಷ್ಯರಿದ್ದಾರೆ ಕೂಡ ದೇವರಿಗೆ. ನಾವು ಮಾತೃ ದೇವೋಭವ ಅಂತೀವಿ, ಪಿತೃದೇವೋಭವ ಅಂತೀವಿ, ಆಚಾರ ದೇವೋಭವ ಅಂತೀವಿ. ರಾಮಕೃಷ್ಣ ಪರಮಹಂಸರು ಅವತ್ತೇ ಹೇಳೋದು ದರಿದ್ರ ನಾರಾಯಣೋಭವ ಅಂತ. ಯಾರು ಅತ್ಯಂತ ಕಡ ಬಡವ ಇದ್ದಾರೆ ಅವರಲ್ಲೂ ಕೂಡ ನಾರಾಯಣ ವಾಸವಾಗಿರ್ತಾರೆ. ಅವ್ರು ಪೂಜೆ ಮಾಡಿದ ದೇವ್ರ ಪೂಜೆ ಮಾಡೋದಕ್ಕೆ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳು. ಆ ದೃಷ್ಟಿಯಿಂದ ನಾವೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಮಿ ನಾರಾಯಣ ಸ್ವಾಮಿಯವರು ಕರೆದಾಗ ಬರ್ತೀನಿ. ಈ ಕಾರ್ಯಕ್ರಮಕ್ಕೆ ನಾವು 4 ಮಾತಾಡ್ತೀವಿ ಅಂತ ಹೇಳೋದು. ನಮ್ಮ ನಂಜೇಶ್ವರ ಬಂದಿದ್ದಾರೆ, ದಯಮಾಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕೂತ್ಕೊಳ್ತಮ್ಮ. ಸ್ವಲ್ಪ ಅವರು ಒಂದು ಸಂಘಟನೆಯ ಮುಖಂಡರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು